ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಆತ್ಮೀಯ ಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾಲು. ಸಿರಿವಂತಿಕೆ ಯಾವ ಮನುಷ್ಯನನ್ನ ಕೂಡ ಬದಲು ಮಾಡೋದಿಲ್ಲ, ಬದಲಿಗೆ ಅವನಲ್ಲಿರುವ ನಿಜ ಸ್ವರೂಪವನ್ನ ಹೊರಗಿಡುತ್ತದೆ ಅಂತ ಹೇಳ್ತಾ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ ಗುರುಜಿ. ಎಂದಿನಂತೆ ಇಂದು ಕೂಡ ಏನೆಲ್ಲ ಮಾಹಿತಿಯನ್ನ ತಂದಿರ್ತಿರೋ ಅಂತ ನಾವೆಲ್ಲರೂ ಕಾತರರಾಗಿ ಕಾಯ್ತಿದೀವಿ. ಯಾವ ವಿಶೇಷ ಮಾಹಿತಿ ನಮ್ಗಾಗಿ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ, ಎಲ್ರಿಗೂ ಭಯ ಬರ್ತಕ್ಕಂಥ ದಿನ, ಎಲ್ರಿಗೂ ಕರ್ಮಗಳನ್ನು ಕಳೀತಕ್ಕಂಥ ದಿನ. ಪ್ರತಿಯೊಬ್ಬರಿಗೂ ಇರತಕ್ಕಂಥ ಜೀವನಾಂಶದಲ್ಲಿ ಇವನು ಬಿಟ್ಟರೆ ಯಾವ ಕಾಲಕ್ಕೂ ಯಾರು ನಿಮ್ಮನ್ನು ಸರಿಪಡಿಸದೇ ಇರತಕ್ಕಂಥ ದಿನ. ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ಮೂರು ಸಲ ಜೀವನದಲ್ಲಿ ಬರ್ತಕ್ಕಂಥ ದಿನ. ಇಂಥ ಒಂದು ಸುದಿನದಲ್ಲಿ ಬರ್ತಕ್ಕಂಥ ಇವನ ಶಕ್ತಿ ಮೀರಿರತಕ್ಕಂಥ ದಿನ. ಇಡೀ ಜಗತ್ತಲ್ಲಿ ಎಲ್ಲರೂ ಅಲ್ಲೋಲ ಕಲ್ಲೋಲವಾಗಿರತಕ್ಕಂಥ ದಿನ. ಈ ದಿನದಲ್ಲಿ ಸ್ಮರಣೆ ಮಾಡ್ಕೊತಾ ಇದ್ರೆ ಸಾಕ್ಷಾತ್ ಪರಮಾತ್ಮನೇ ಸ್ವತಃ ಬಂದು ನಮ್ಮ ರಕ್ಷಣೆಯನ್ನು ಮಾಡ್ತಾನ. ಆ ಪರಮಾತ್ಮನಿಗೆ ಸಾಟಿಯಾಗಿರ್ತಕ್ಕಂಥವನು ಇವನು ಸಮಾಭಾವದಲ್ಲಿ ಅವನ ನಾಮಕರಣದ ಜೊತೆಗೆ ಸೇರಿಸ್ಕೊಂಡ್ಬಿಟ್ಟಿದ್ದಾನ. ಯಾರ ದಿನ ಇವತ್ತು, ಎಂಥ ದಿನ ಇವತ್ತು ಅನ್ನೋದೇ ಈ ಸ್ಮರಣೆ. ಈ ದಿನ ಬಹಳ ದೊಡ್ಡ ಸ್ಮರಣೆಯನ್ನು ಮಾಡ್ಕೋಬೇಕು. ಚತುರ್ದಶಿಯಂದು ಧನಿಷ್ಠ ನಕ್ಷತ್ರದಂದು ಅವನ ದಿನದಲ್ಲೇ ಅವನ ಸ್ಮರಣೆಯನ್ನು ಮಾಡಿಕೊಂಡ್ರೆ ಬಹಳ ಇಷ್ಟವಾಗಿರ್ತಕ್ಕಂಥ ದಿನ. ಇಂಥ ಒಂದು ಇಷ್ಟವಾಗಿರ್ತಕ್ಕಂಥ ದಿನ, ಕರ್ಮ ದೇವತೆಯಾಗಿರ್ತಕ್ಕಂಥ ದಿನ, ಯಮಧರ್ಮರಾಜನಿಗೆ ಅಣ್ಣನಾಗಿರ್ತಕ್ಕಂಥ ದಿನ, ಸೂರ್ಯನಿಗೆ ಜ್ಯೇಷ್ಠ ಪುತ್ರನಾಗಿರ್ತಕ್ಕಂಥ ದಿನ, ಜನ್ಮತಃ ಸ್ವತಃ ಅವನು ಕತ್ಲಲ್ಲಿ ವಾಸವಾಗಿರ್ತಕ್ಕಂಥ ಛಾಯಾದೇವಿಯ ಪ್ರಿಯ ನಿಂದನ ದಿನ. ಅಂದರೆ ಇವತ್ತು ಅವನ ಜನನ. ಯಾರೋ? ಶನೈಶ್ಚರ. ಮೆತ್ತಗೆ ಹೊರಡವನು ಶನೈ ಅಂದರೆ ಮೆತ್ತಗೆ, ಚರ ಅಂದರೆ ಹೊರಡವನು. ಮೆತ್ತಗೆ ಹೊರಡವನು ಯಾರೋ? ನಮ್ಮ ಶನೈಶ್ಚರ. ಇಂಥ ಒಂದು ಶನೈಶ್ಚರನ ಜೀವನ ಚರಿತ್ರೆಯಲ್ಲಿ ಈ ಗುರುವಾರದೊಂದು ಪರಿಪೂರ್ಣವಾದ ರಕ್ಷಾಂಬಿಕಾ ದೇವಿ ಅಂತ ಹೇಳಿ ಆ ರಕ್ಷಣೆಯನ್ನು ಕೊಡ್ತಕ್ಕಂಥ ದಿನ, ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಕೊಡ್ತಕ್ಕಂಥ ದಿನ. ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಇವನ ಹತ್ತಿರಕ್ಕೆ ಹೋಗಲೇಬಾರದು, ಯಾವ ಒಂದು ದೇವಾಲಯವೂ ಇವನಿಗೆ ಇಲ್ಲದೆ ಇರತಕ್ಕಂಥ ದಿನ. ಇಡೀ ಜೀವನದಲ್ಲಿ ಯಾವ ಕಾಲಕ್ಕೂ ದೇವಾಲಯ ಎಲ್ಲಿ ಇವನಿಗೆ ನಿರ್ಮಾಣ ಮಾಡಿರ್ತಾರೋ ಆ ಸ್ಥಳದಲ್ಲಿ ಯಾವ ಮನುಷ್ಯ ಪ್ರತಿದಿನ ಪ್ರತ್ಯೇಕವಾಗಿ ಅಲ್ಲಿ ಹೋಗ್ತಾ ಇರ್ತಾನೋ ಅವನ ಕರ್ಮಗಳನ್ನು ಹೆಚ್ಚಾಗಿ ಕಟ್ಕೊಂಡ್ ಬರ್ತಾ ಇರ್ತಾನೆ. ಇದು ಜೀವನದ ರಹಸ್ಯ. ಆದ್ದರಿಂದ ಶನೇಶ್ಚರ ಅಂತಕ್ಕಂಥವನು ಯಾವತ್ತೂ ಸ್ವತಂತ್ರ ದೇವತಾ ಪೂಜಿತ ಅಂತ ಯಾವತ್ತೂ ಸ್ವತಂತ್ರ ಇರಕ್ಕೆ ಇಷ್ಟಪಡ್ತಾನೆ. ಇವನ್ನ ಯಾರು ಬಂಧನ ಒಳಗಾಗ್ತಾರೆ ಅವರ ಜೀವನ ಪೂರ್ತಿ ಬಂಧನದಲ್ಲಿ ಸಿಲುಕಿಬಿಡ್ತಾನೆ. ಇಂಥ ಒಂದು ಜೀವನ ಚರಿತ್ರೆ. ಇವನಿಗೆ ಸಂತೋಷವಾಗೋ ದಿನ ಮಾತ್ರ, ಇವನಿಗೆ ಪ್ರಯೋಗಪೂರ್ವಕವಾಗಿರ್ತಕ್ಕಂಥ ದಿನ ಮಾತ್ರ, ಇವನಿಗೆ ಪರಿಹಾರವನ್ನು ನಾವು ಸೂಗಿಸಿ ಪರಿಪೂರ್ಣವಾಗಿ ಪರಿವರ್ತನೆ ಮಾಡ್ಕೊಳ್ಳೋ ದಿನವಾಗಿದ್ದರೆ ಮಾತ್ರ ಇವನ ಸ್ಥಳಕ್ಕೆ ಕಾಲಿಡಬೇಕೆ ಹೊರತು ಅಲ್ಲಿವರೆಗೂ ಯಾವ ಕಾಲಕ್ಕೂ ಇವನ್ನ ಬರೀ ಸ್ಮರಣೆ ಸ್ಮರಣೆ ಸ್ಮರಣೆ. ಶ್ರಾವಣ ಮಾಸದಲ್ಲಿ ಹೆಚ್ಚಿನ ದಿನ, ಶ್ರಾವಣ ಮಾಸದಲ್ಲಿ ಪರಮೇಶ್ವರನ ಕೃಪಾ ಕಟಾಕ್ಷದಲ್ಲಿ ಹೊಂದಿರತಕ್ಕಂಥ ದಿನ. ಜೀವನದಲ್ಲಿ ಶ್ರಾವಣ ಮಾಸದಲ್ಲೇ ಶ್ರವಣ ನಕ್ಷತ್ರದಲ್ಲಿ ಅನುಗ್ರಹ ಕೊಡ್ತಕ್ಕಂಥ ಸಾಕ್ಷಾತ್ ಶ್ರೀಮನ್ನಾರಾಯಣನು ಇವನಿಗೆ ಗುರುವಾಗಿರ್ತಕ್ಕಂಥ ದಿನ. ಈ ದಿನದಲ್ಲಿ ಇಂಥ ಒಂದು ಮಾಘ ಮಾಸದಲ್ಲಿ ಶ್ರೇಷ್ಠವಾದ ಧನ್ಯತೆಯನ್ನು ಹೊಂದಿಕೊಂಡಿರ್ತಕ್ಕಂಥ ದಿನ. ಆದಿ ಮಧ್ಯ ಅಂತಕ್ಕಂಥ ವಿಚಾರದಲ್ಲಿ ಮಧ್ಯದಲ್ಲಿ ಬಿಂದುವಾಗಿ ಶಿವರಾತ್ರಿಗೂ, ಮಾಸ ಶಿವರಾತ್ರಿಗೂ, ಶಿವರಾತ್ರಿ ಅಂದರೆ ಮಹಾಶಿವರಾತ್ರಿಗೂ, ಮಾಸ ಶಿವರಾತ್ರಿಗೂ ಮಧ್ಯ ದಿನ, ಪ್ರದೋಷ ಕಾಲಕ್ಕೆ ಪ್ರದೋಷ ಅಂತಕ್ಕಂಥ ಸ್ಮರಣ ದಿನ. ಅಂಥ ಒಂದು ಪ್ರದೋಷ ಕಾಲಕ್ಕೆ ಇವನ ಪೂಜೆ ಮಾಡತಕ್ಕಂಥ ದಿನ. ಇವರು ಗುರುವಾರ ಬಿದ್ದರೆ ಈ ಜನ್ಮದಲ್ಲಿ ಗುರು ಅನುಗ್ರಹವಾಗತಕ್ಕಂಥ ದಿನ. ಗುರುವಾರ ಬಿದ್ದಾಗ ಇವನ ಹುಟ್ಟದಬ್ಬ ಇಡೀ ಜಗತ್ತಿಗೆ ಅಲ್ಲೋಲ ಕಲ್ಲೋಲವಾಗೋದು ಖಚಿತ. ಅಂದರೆ ಶನೇಶ್ವರನು ಧರ್ಮ ಮಾರ್ಗವನ್ನು ಹಿಡಿದು ಬಿಟ್ಟಿದ್ದಾನೆ. ಗುರು ಅಂತ ಸನ್ಯಾಸ ಯೋಗನ ಹಿಡಿದು ಬಿಟ್ಟಿದ್ದಾನೆ. ಸನ್ಯಾಸತ್ವ ಕೊಟ್ಟಿರ್ತಕ್ಕಂಥ ಅಷ್ಟೂ ಜನ ಸ್ವಾಮಿಗಳಿಗೆ ಯಾರ್ಯಾರು ಮಠಾಧೀಶ್ವರರಾಗಿದ್ದಾರೆ ಎಲ್ಲ ಮಠಾಧೀಶ್ವರರು ಅಕಸ್ಮಾತ್ ಅಲ್ಲೋಲ ಕಲ್ಲೋಲ ಮಾಡ್ತಕ್ಕಂಥದ್ದು ಏನಾದರೂ ಜೀವನದಲ್ಲಿ ಮಾಡಿದ್ರೆ, ಜೀವನ ಪರ್ಯಂತ ಏನಾದರೂ ಮೋಸಗಳನ್ನು ಮಾಡಿದ್ರೆ ಅವರೆಲ್ಲ ಹೊರಗಡೆ ಬಯಲಿಗೆ ಬರ್ತಕ್ಕಂಥ ದಿನವೇ ಇವತ್ತಿನಿಂದ ಶನಿ ಜಾಗೃತಿ ಪಡಿಸ್ತಾನೆ. ಹುಷಾರ್ 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 ಅಂದರೆ ಬಹುಪರಾಗ್ 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 ಅಂತ ಶನೇಶ್ವರನಿಗೆ ಹೇಳಬೇಕು. ಹುಷಾರ್ ಅಂತ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕಳಸನ್ಯಾಸಿಗಳಿಗೆ ಇವತ್ತು ಜಾಗೃತಿಯನ್ನು ಮೂಡಿಸ್ಬೇಕು. ಇಲ್ಲದಿದ್ದರೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಅವನ ಧರ್ಮದಂಡನೆ ಹಿಡ್ಕೊಂಡಿದ್ದಾನೆ. ಆ ಧರ್ಮದಂಡದಲ್ಲಿ ಬಾರ್ಸಕ್ಕೆ ರೆಡಿಯಾಗಿದ್ದಾನೆ. ಬಾರಿಸ್ಕೊಳ್ಳೋಕ್ಕೆ ಪ್ರತಿಯೊಬ್ಬ ಮನುಷ್ಯನೂ ರೆಡಿಯಾಗಿರಬೇಕು. ಪಾಪಗಳು ಮಾಡಿದವರು ಮಾತ್ರ.
ಆದ್ರಿಂದ ಎದೆ ತಟ್ಟುಕೊಂಡು ಹೇಳ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಯಾವತ್ತಾದರೂ ಅವನು ಮಾಡಿರ್ತಕ್ಕಂಥ ಪಾಪಕರ್ಮಗಳನ್ನು ಯಾವತ್ತಾದರೂ ಪಶ್ಚಾತ್ತಾಪ ಅಂತ ಪಟ್ಟಿದ್ರೆ ಖಂಡಿತವಾಗ್ಲೂ ಇವನಿಗೆ ಕ್ಷಮೆ ಇದೆ. ಆ ಕ್ಷಮೆಯಲ್ಲಿ ಇವನು ಯಾವ ಕಾಲಕ್ಕೂ ಯಾವುದಕ್ಕೆ ಒಳಗಾಗಲ್ಲ, ಯಾವ ಸೇವೆಗಳು ಒಳಗಾಗಲ್ಲ. ಇವನು ಯಾವತ್ತಿದ್ರೂ ಸ್ವತಂತ್ರ. ಆದರೆ ಇವನ ಸಂತುಷ್ಟಿ ಪಡಿಸ್ತಕ್ಕಂಥ ಒಂದು ಅವಕಾಶ, ಇವನಿಗೆ ಮಿತ್ರವಾಗಿರ್ತಕ್ಕಂಥ ಅವಕಾಶ ಸಾಕ್ಷಾತ್ ಶ್ರೀಮನ್ನಾರಾಯಣ ಸ್ಮರಣೆ ಮಾಡ್ಕೋಬೇಕು. ಇವನ ತಡೆಯತಕ್ಕಂಥವ್ರು ಕೇವಲ ಇಬ್ಬರು, ಅದು ಯಾರೂ ಅಲ್ಲ, ಆದಿ ಅಂತ್ಯವಾಗಿರ್ತಕ್ಕಂಥ ಆದ್ಯಂತ ಪ್ರಭು. ಈ ಆದ್ಯಂತ ಪ್ರಭು ಅಂದರೆ ಆದಿ ಅಂದರೆ ಮಹಾಗಣಪತಿ, ಅಂತ್ಯ ಅಂದರೆ ಚಿರಂಜೀವಿ ಆಂಜನೇಯ. ಈ ಆದಿ ಅಂತ್ಯವಾಗಿ ಕೂತಿರ್ತಕ್ಕಂಥ ಗಣಪತಿ ಆಂಜನೇಯನ ಮುಂದೆ ಇವನು ಯಾವ ಕಾಲಕ್ಕೂ ಶರಣು ಅಂತಾನೆ. ಜೀವನದಲ್ಲಿ ಪರಿಪೂರ್ಣವಾಗಿ ಇವರಿಬ್ಬರೇ ಇವನಿಗೆ ಸೇವಕನಾಗಿ ಅನುಗ್ರಹವನ್ನು ಕೊಡ್ತಕ್ಕಂಥ ವಿಚಾರ ಯಾವತ್ತೂ ಇವನ ಸೇವೆಗೆ ಇಲ್ಲ ಅಂತ ಹೇಳ್ತಕ್ಕಂಥ ವಿಚಾರ. ಸಾಕ್ಷಾತ್ ಶ್ರೀಮನ್ನಾರಾಯಣ ಅನುಗ್ರಹಕ್ಕೆ ಸರ್ವದಾ ಪಾತ್ರನಾಗಿ ಪ್ರಿಯನಾಗಿರ್ತಕ್ಕಂಥವನು ಶನೇಶ್ವರನು. ಆ ನಾರಾಯಣ ಸ್ಮರಣೆಯಲ್ಲಿ ಇರ್ತಕ್ಕಂಥ ದಿನ. ಈ ದಿನದಲ್ಲಿ ಇವತ್ತೆಲ್ಲ ಇಷ್ಟೆಲ್ಲ ವಿಚಾರ ಹೇಳಿದಾಗ ನೀವು ಸಂತೋಷ ಪಡಬೇಕು. ಇವನ ವಿಚಾರ ನಾವು ಸಾಕಷ್ಟು ಮಾತಾಡಬೇಕು. ಅವನು ಇನ್ನೇನು ಹುಟ್ಟುಬಿಟ್ಟಿದ್ದಾನೆ ಛಾಯಾದೇವಿಗೆ. ಛಾಯಾ ಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಸುನಂದ ಅವರು ಭದ್ರಾವತಿಯಿಂದ ಈ ಪತ್ರ ಬರೀತಾ ಇದ್ದಾರೆ. ಗುರುಜಿ, ಪೂಜ್ಯ ಗುರುಗಳಿಗೆ ಸುನಂದ ಮಾಡುವ ಕೋಟಿ ನಮಸ್ಕಾರಗಳು ಅಂತ ಹೇಳ್ತಾ, ದಿನೇ ದಿನ ಅವರ ಆರೋಗ್ಯ ಸ್ಥಿತಿ ತುಂಬಾ ಕ್ಷೀಣವಾಗ್ತಿದೆಯಂತೆ ಗುರುಜಿ. ಸ್ವಾತಿ ನಕ್ಷತ್ರ, ತುಲಾ ರಾಶಿ, ಸಮಯ 5:12 ಸಂಜೆ, ಗುರುವಾರ ಅಂತ ಹೇಳ್ತಿದ್ದಾರೆ. ಅವರು ಒಂದು ಹೋಟೆಲ್ ಅನ್ನ ನಡೆಸ್ತಾರಂತೆ ಗುರುಜಿ. ಎಷ್ಟೇ ದುಡಿದ್ರೂ ಕೈ ಹತ್ತಾ ಇಲ್ಲ ಗುರುಜಿ. ಹಾಗೆ ಅವರ ಅತ್ತೆಯವರು ತೀರ್ ಹೋದ್ರಂತೆ ಗುರುಜಿ. ಜನವರಿ 14 ಬೆಳಗ್ಗೆ 4 ಗಂಟೆಗೆ ದೈವಾಧೀನರಾದ್ರು. ಆದ್ರೆ ಪುರೋಹಿತರು ಬಂದು ಪುಣ್ಯ ಕಾರ್ಯ ಮಾಡಿದ್ರು, ಆದ್ರೆ ತರ್ಪಣ ಬಿಡ್ಲಿಲ್ಲ ಗುರುಜಿ. ಯಾಕಂದ್ರೆ ನಾವು ರೈತ ಕುಟುಂಬಕ್ಕೆ ಸೇರ್ತೇವೆ, ನಮ್ಮಲ್ಲಿ ಬಿಡಲ್ಲ ಅಂತ ನಮ್ಮ ಅತ್ತೆ ಹೇಳ್ತಿದ್ರು. ಹಾಗೆ ನಮ್ಮ ಅತ್ತೆಯವರು ಶರಣರು ದೀಕ್ಷೆ ತೆಗೆದುಕೊಂಡಿದ್ರು. ಹಾಗಾಗಿ ತರ್ಪಣ ಬಿಡ್ಬೇಕೋ ಬೇಡವೋ ನಮಗ್ ಗೊತ್ತಿಲ್ಲ ಅಂತಿದ್ದಾರೆ ಗುರುಜಿ. ಬಹಳಷ್ಟು ಜನ ನಾವು ಕೇಳಿದೀವಿ, ಹೀಗೆ ದೀಕ್ಷೆ ತಗೊಂಡಿರೋರ್ಗೆ ಬೇರೆ ರೀತಿಯಾದ ಸಂಸ್ಕಾರ ಮಾಡ್ತಾರೆ. ಅದು ಯಾವ ರೀತಿ ಗುರುಜಿ, ಯಾವ ರೀತಿ ಮಾಡಬೇಕು, ನೀವು ಏನು ಹೇಳ್ತೀರಾ ಅದಕ್ಕೆ? ಇಲ್ಲಿ ಎಲ್ಲರೂ ದೀಕ್ಷೆ ತಗೊಂಡಿರಲಿ, ದೀಕ್ಷೆ ತಗೊಳ್ಳದೇ ಇರಲಿ, ಅವನು ಸನ್ಯಾಸಿ ಆಗಲಿ ಯತಿ ಆಗಲಿ, ಎಲ್ರಿಗೂ ಒಂದೇ ಶಾಸ್ತ್ರ, ಒಂದೇ ಸಂಬಂಧ. ನೋಡಿ, ಅವರು ಸನ್ಯಾಸತ್ವ ಅಥವಾ ದೀಕ್ಷೆಯನ್ನು ತಗೊಂಡ ಪಕ್ಷದಲ್ಲಿ ಅವರಿಗೆ ಯಾವುದೇ ವಿಧವಾದ ಶಾಸ್ತ್ರಗಳಿರಲ್ಲ, ಯಾವುದೇ ಸಂಬಂಧಗಳಿರಲ್ಲ. ಆದರೆ ಎಲ್ಲವನ್ನು ತ್ಯಜಿಸಿ ಹೊಟ್ಟೋಗಿರೋದ್ರಿಂದ ಅವರಿಗೆ ಆ ಸಂಬಂಧಗಳಿಲ್ಲ. ಜೀವನ ಪೂರ್ತಿ ಇನ್ನ ಮೇಲೆ ಅವರು ಸನ್ಯಾಸತ್ವ ದೇವರಿಗೆ ಸಂಬಂಧಪಟ್ಟವರು ಅಂತ. ಯಾವುದೇ ಯತಿಗಳಾಗಲಿ, ಯಾವುದೇ ಸನ್ಯಾಸಿಗಳಾಗಲಿ, ಅಥವಾ ಯಾವುದೇ ಒಂದು ದೀಕ್ಷೆಯನ್ನು ತಗೊಂಡಿರೋದಾಗಲಿ, ದರ್ಶಿದಾಗಲಿ. ಆದರೆ ನಿಮಗೆ ಅವ್ರ ಮೇಲೆ ಸಂಬಂಧ ಇದೆ. ಇನ್ನೂ ಸಂಬಂಧ ಬಿಟ್ಟು ಹೋಗಿರೋ ಪ್ರಶ್ನೆ ಇಲ್ವೇ ಇಲ್ಲ. ಅವರು ನಿಮ್ಮ ಮನೆಯಿಂದ ದೂರ ಆಗಿ ಸನ್ಯಾಸಿ ಆಗಿಬಿಟ್ಟಿದ್ದಾರೆ, ನಿಮ್ಮ ಮನೆಯಿಂದ ಕುಟುಂಬದಿಂದ ದೂರ ಆಗಿ ಹೋಗಿರ್ತಕ್ಕಂಥ ವಿಚಾರಗಳು. ಅದು ಗಂಡಾಗಲಿ ಹೆಣ್ಣಾಗಲಿ, ಇವರು ದೀಕ್ಷೆ ತಗೊಂಡಿರಲಿ, ಇವರು ಸನ್ಯಾಸತ್ವ ತಗೊಂಡಿರಲಿ, ಅಥವಾ ಸ್ವಾಮಿಗಳಾಗ್ಬಿಡ್ಲಿ, ಅಥವಾ ಯತಿಗಳಾಗಲಿ, ಧರ್ಮದರ್ಶಿಗಳಾಗಲಿ, ಮನೆ ಬಿಟ್ಟು ಹೊಟ್ಟೋದಾಗ ಅವರ ಕಾರ್ಯವನ್ನ ಮಾಡಬೇಕಾದ ಕರ್ತವ್ಯ ನಿಮ್ಮದು. ಆಮೇಲೆ ಒಂದೇ ರೂಲು, ಇಂಡಿಯಾ ಪೂರ್ತಿ ಯಾವಂದೇ ಹಾಕ್ಕೊಳ್ಳಿ, ಪ್ರತಿಯೊಬ್ಬರಿಗೂ ಅದು ಮನುಷ್ಯ ಜಾತಿಯಾಗಿ ಹುಟ್ಟಿದ ಮೇಲೆ ಮುಗಿದೋಯ್ತು, ತರ್ಪಣವನ್ನು ಅರ್ಘ್ಯವನ್ನು ಕೊಡಬೇಕು. ಭಾರತ ದೇಶ ಇಡೀನೂ ಎಲ್ಲರೂ ಮಣ್ಣಿಗೆ ಹೋಗಲಿ, ಅಗ್ನಿಜ್ವಾಲೆಗಾದರೂ ಹೋಗಲಿ, ಯಾವ ಕಾಲಕ್ಕೂ ತರ್ಪಣ. ಸಾಯೋದು ಖಚಿತನೇ, ಸತ್ತ ಮೇಲೆ ಹೆಣನೇನ. ಹೆಣ ಅಂದ್ಬಿಟ್ಟು ಡೆಡ್ ಬಾಡಿ ಅಂತ ಸಪರೇಟಾಗಿ ಇಂಗ್ಲೀಷಲ್ಲಿ ಹೇಳ್ದಂಗೆ ಪರಿಪೂರ್ಣವಾಗಿ ಬೇರೆ ಆಗತ್ಯೆ ಏನೂ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರಿಗೂ ಭೂಮಿಯಲ್ಲಿ ಬಂದಿರತಕ್ಕಂಥ ಕಾಂತಿಗಳ ಮುಖಾಂತರವಾಗಿ ಆ ಜ್ಯೋತಿ ಹೊರಭಾಗದಲ್ಲಿ ಆತ್ಮ ಪರಮಾತ್ಮನ ಪಾದ ಸೇರ್ಬಿಡುತ್ತೆ. ಇವರಿಗೆ ಅರ್ಘ್ಯವನ್ನ ಎಳ್ಳಲ್ಲಿ ಕರ್ಮದೇವತೆಯಾಗಿರ್ತಕ್ಕಂಥ ಶನೇಶ್ವರನ ಸ್ಮರಣೆನ ಮಾಡಿಕೊಂಡು ಅರ್ಘ್ಯವನ್ನು ಕೊಡಲೇಬೇಕು, ತರ್ಪಣವನ್ನು ಬಿಡಲೇಬೇಕು. ಇಲ್ಲ ಇವ್ರಿಗೆ ಸಪ್ರೇಟು ಅವ್ರಿಗೆ ಸಪ್ರೇಟು ಯಾವ ಶಾಸ್ತ್ರಲ್ಲೂ ಇಲ್ಲ. ಇಲ್ಲದೆ ಇರತಕ್ಕಂಥ ಶಾಸ್ತ್ರವನ್ನು ಅಕಸ್ಮಾತ್ ನಮ್ಮ ತಾತ ಹೇಳಿಲ್ಲ, ನಮ್ಮ ಮುತ್ತಾತ ಹೇಳಿಲ್ಲ ಅಂತ ಹೇಳ್ಬೋದೇ ಹೊರತು ನೀವು ಖಂಡಿತವಾಗ್ಲೂ ಅವ್ರಿಗೂ ಗೊತ್ತಿರಲಿಲ್ಲ, ಅಥವಾ ಅವ್ರಿಗೆ ಯಾವುದೇ ಕಾರಣಕ್ಕೂ ಬೇರೆಯವರು ಹಿರಿಯರು ಬ್ರಾಹ್ಮಣ ಭಕ್ತಗಳು ಆ ಕಾಲದಲ್ಲಿ ಇರ್ತ ರಾಜ್ಯ ವ್ಯಕ್ತಿಯಲ್ಲಿ ಯಾವುದೇ ವಿಚಾರಗಳನ್ನ ತಿಳಿಸಿಲ್ಲ. ಎಲ್ಲರೂ ಮುಚ್ಚಿಟ್ರು. ಆ ಕಾಲದ ಹಿರಿಯರೆಲ್ಲ ಅವ್ರಿಗೆ ವಿಚಾರ ಗೊತ್ತಾಗಬಾರ್ದು, ಅವ್ರ ಸಂಸ್ಕಾರ ಇವ್ರಿಗೆ ಹೇಳಬಾರ್ದು, ಇವ್ರದ್ದು ಯಾವುದು ಹೇಳಬಾರ್ದು ಅಂತ ಹೀಗೇ ಮುಚ್ಚಿಡ್ತಾ ಬಂದರೆ ಹೊರತು ಇದನ್ನು ಇದುವರ ತನಕ ಬಯಲು ಮಾಡಿರ್ತಕ್ಕಂಥ ವಿಚಾರಗಳನ್ನು ಎಷ್ಟೋ ಗುಪ್ತವಾಗಿರೋದನ್ನು ನಾವು ನಮ್ಮ ಕಾರ್ಯಕ್ರಮ ಮುಖಾಂತರ ಪ್ರತಿಯೊಬ್ಬರಿಗೂ ಬಿಟ್ಟಿದ್ದೀವಿ, ಪ್ರತಿಯೊಬ್ಬರಿಗೂ ತಿಳಿಸಿದ್ದೀವಿ, ಸ್ಪಷ್ಟೀಕರಣ ಪಡಿಸಿದ್ದೀವಿ. ಏನು, ಭಾರತ ದೇಶ ಇಡೀ ಎಲ್ಲ ಪ್ರಪಂಚಾದ್ಯಂತ ಯಾವ ಮನುಷ್ಯ ಎಲ್ಲೇ ಸಾಯಲಿ, ಮಣ್ಣಲ್ಲಿ ಹೋಗಲಿ ಅಥವಾ ಯಾವ ಕಾಲಕ್ಕೂ ಅಗ್ನಿ ದಹನವನ್ನೇ ಮಾಡಲಿ, ಖಂಡಿತವಾಗ್ಲೂ ಅವನಿಗೆ ಅರ್ಘ್ಯವನ್ನ ಭೂಮಿಗೆ ಹುಟ್ಟಿದ ಮೇಲೆ ಅಬಾರ್ಷನ್ಸ್ ಆಗಿರೋ ಮಗುವಿಂದ ಹಿಡಿದು ವಯಸ್ಸಾದ ಹಿರಿಯ ತನಗೆ ತಾನೇ ಹೋಗೋವರೆಗೂ ಜೀವಂತವಾಗಿರೋವರೆಗೂ ಈ ಪೂರ್ತಿಯಾಗಿರ್ತಕ್ಕಂಥ ಕಾರ್ಯ ನಾವು ಸಂಬಂಧವನ್ನು ಇಟ್ಕೊಂಡಾಗ ಆ ಸಂಬಂಧಗಳಿಗೆ ಋಣವನ್ನು ತೀರಿಸಲೇಬೇಕು. ಇಲ್ಲದಿದ್ದರೆ ಪಿತೃಗಳು ಸಂತುಷ್ಟಿ ಆಗಲ್ಲ, ಕರ್ಮಗಳು ಕಳಿಯಲ್ಲ. ಇದು ಸತಸಿದ್ಧ. ಇದು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋ ಯಾವುದೇ ವಿಚಾರಗಳು ಇಲ್ಲ. ನಿಜ ಸ್ಥಿತಿಯಲ್ಲಿ ಇದು ಬಂದಿರತಕ್ಕಂಥದ್ದು ಆ ಜನ್ಮ ಪೂರ್ತಿಯಾಗಿ ಸನಾತನ ಧರ್ಮದಲ್ಲಿ
ಇದನ್ನು ಎಷ್ಟೋ ಎಷ್ಟೋ ಕಡೆಗಳಲ್ಲಿ ಮುಚ್ಚಿಟ್ಟಿದ್ದನ್ನು ಪರಿವರ್ತನೆ ಮಾಡಿ ವಿಚಾರವನ್ನು ತಿಳಿಸಿರೋದು. ಆದ್ದರಿಂದ ನೀವು ಯಾವುದೇ ನಿಸ್ಸಂಕೋಚವಾಗಿ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಮಾಡಿರೋ ಪಕ್ಷದಲ್ಲಿ ಹೀಗೆ ಕ್ರಮವಾಗಿ ಮಾಡಬೇಕು ಅಂತ ನಮ್ಮ ರಾಮೇಶ್ವರ ಕಾಶಿ ಯಾತ್ರೆ ಅಂತ ಆ ಪೂರ್ತಿಯಾಗಿರ್ತಕ್ಕಂಥ ದೈವಾಂಶವಾಗಿರ್ತಕ್ಕಂಥ ಕ್ಷೇತ್ರ ಮಹಿಮೆ ವಿಚಾರಗಳಲ್ಲಿ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ.